ತಮ್ಮನ ಈಗ ನೀ ಫುಲ್ ಹ್ಯಾಪಿ. ಹ್ಯಾಪಿ ನಾನಂಕರು ಉಳ್ಳಾಡಿಸಿ ನಾನು ಡ್ಯಾನ್ಸ್ ಮಾಡ್ತೀನಿ. ನಾನು ಭಾಳ ಖುಷಿ ಆಗ್ಬಿಟ್ಟೈತಿ. ಈಗ ಎದಕ್ಕೆ ನಮ್ಮ ಸಾಲಿ ಸುಟ್ಟಿ ಕೊಡ್ತು. ಅದು ಖುಷಿ ನಿನಗೆ? ಉಳ್ಳಾಡ್ಕೊಂಡು ಡ್ಯಾನ್ಸ್ ಮಾಡ್ಬಿಡ್ತೀನಿ ನಾ ಈಗ. ಅಷ್ಟೇ ಉಳ್ಳಾಡ್ಕೊಂಡು ಅಷ್ಟೇ ಖುಷಿ ಪಟ್ಟೈತಲ್ಲ, ಅಭ್ಯಾಸನ ಮಾಡ್ಬೇಕು ತಮ್ಮನ. ವಿದ್ಯಾಭ್ಯಾಸ ಭಾಳ ಇಂಪಾರ್ಟೆಂಟ್. ಸುಮ್ಮನೆ ಹತ್ತಲ್ಲ ಗುಲಾಬಿ ಗಿಡ ಹತ್ತೈತಿ, ಪುದೀನ ಗಿಡ ಹತ್ತೈತಿ. ನೋಡಿದ್ದೆ ನೀರು ಹಾಕಿ ಮಾಡಿದ್ದು. ನೀ ಹಚ್ಚನ? ಸ್ವಲ್ಪ ತೆಳಗ ಒಂದು ಸ್ವಲ್ಪ ಹಾಕಿ. ನೀ ಹಚ್ಚಿಲ್ಲ? ನೀ ಹಚ್ಚಿಲ್ಲ. ಹಚ್ಚಿಲ್ಲ, ಮಮ್ಮಿ ಹಚ್ಚಾಳನ? ಒಣಗಾತಿತ್ತು ಐದು ಮತ್ತೆ ಹಸಿ ಮಾಡಿ ನೀರು ಹಾಕಕ್ಕೆ ಕುಂತೆ. ತಮ್ಮ ನನಗೆ ಇನ್ನೇನು ನೀರು ಹಾಕ್ತಲ್ಲ, ಎಲ್ಲ ಗಿಡಕ್ಕೆ ಹಾಕಬೇಕು, ಬರೀ ಅಡಕ್ಕೆ ಹಾಕಬಾರ್ದು. ನೋಡಿ ಇಲ್ಲಿ ಇನ್ನೂ ಅಷ್ಟು ಗಿಡ ಅದಾವೆ, ಅಲ್ಲದಾವು, ಆಮ್ಯಾಗ ಅಲ್ಲದ ಗಿಡ. ನೀರು ತಗೋ, ಎಲ್ಲ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ. ನಮಗೆ ಹೆಂಗೆ ಊಟ ಅಲ್ಲ ಅವಕ್ಕೆ ನೀರು, ಗಾಳಿ, ಸೂರ್ಯನ ಬಿಸಿಲು ಎಲ್ಲ ಅವಕ್ಕೆ ಎಲ್ಲ ಗಿಡಕ್ಕೂ ಸ್ವಲ್ಪ ನೀರು ಹಾಕಿ. ನಿಲ್ಲಿತು ಆವತ್ತು ನಡಿತೈತಿ ತಮ್ಮನ, ಆವತ್ತು ಇರಲಿ. ಏನ ಗ್ಯಾಸ್ ಆತನ? ಗ್ಯಾಸ್ ಆತ. ಈಗ ನಾನು ನೀನು ತಮ್ಮನ ಇದನ್ನ ಮಾಡ್ತೀನಿ ಅಡಿಗೆನ ಬುತ್ತಿ ಕಟ್ಟಿಗೆ ಅಂತ ಎಲ್ಲ ಹೋಗೋದು ಕಟ್ಟಿಗೆ ತೊಗೊಂಬರ ನಡ್ರಿ. ಹೋಗೋಣ. ಅಲ್ಲಿ ಟ್ರೈನ್ ಆಳಿ ಆ ಕಡೆ ದಾಟಿ ಹೊಲ ಅದಾವ, ಅಲ್ಲಿ ಹೋಗಣ್ರಿ. ಹೋಗೋಣ. ಕಟ್ಟಿಗೆ ತರಕೇನು ಭಾಳ ಅದಾವ. ಈಗೇನು ಎಕ್ಸ್ಟ್ರಾ ಗ್ಯಾಸ್ ಐತನ? ಇಲ್ಲ ಹಚ್ಚೇನ ಈಗ? ಹಾಕಿ ನೀನು ಎಲ್ಲ ಸ್ವಲ್ಪ ಹಾಕ. ಇದಕ್ಕೆ ಹಾಕೈತಿ, ಇದ್ರಾಗ ಹುಲ್ಲೈತಿ ಬರೀ. ಕಸ ಕಿತ್ತು ತೆಗಿಬೇಡ್ದನೆ ಸುಮ್ಮನೆ, ಅದನ್ನು ಕಿತ್ತು ತೆಗಿಬಾರ್ದು. ಆ ಡಬ್ಬಿನ ಚೇಂಜ್ ಮಾಡ್ಬೇಕು. ಡಬ್ಬಿ ಅವು ಪಳ್ಳು ಆಗ್ಯಾವು, ಆಮ್ಯಾಗ ಅದ್ರ ಕಸ ಬೀಳ್ತೈತಿ. ಯಾವಾಗ ಹೋಗೋಣ? ಇವತ್ತು ತೊಗೊಬರೋಣ, ಗಿಡ ತೊಂಬರೋಣ ಹೋಗಿ. ಅವೇನು ತುಟ್ಟಿರಂಗಿಲ್ಲ ಗಿಡ. ನಮಗೆ ಮನೆ ಹೆಂಗಿರ್ಬೇಕತ್ತ, ನಮ್ಮ ಮನೆ ಅಂತ ಹೇಳಿದ್ರೆ ಮುಂದೆ ಐತಲ್ಲ ಜಾಗ ಇರ್ಬೇಕು, ಖುಲ್ಲ ಜಾಗ, ಕಾಂಪೌಂಡ್ ಇರ್ಬೇಕು. ಒಳಗೆ ಹೊರಗೆ ಐತಲ್ಲ ಕಾಂಪೌಂಡ್ಗೆ ಹತ್ತಿ ರೌಂಡ್ ಗಾರ್ಡನ್ ಮಾಡ್ಬಿಡೋದಲ್ಲಿ ಹೂವಿನ ಗಿಡ, ಆ ಇವು ಗಿಡ ಹಚ್ಚಿ, ಒಟ್ಟು ಹೂವಿನ ಗಿಡ ಎಲ್ಲ ಟೈಪಿಂದ ಗಿಡ, ಹೂವಿಂದ ಮಸ್ತ್ ಆಗತ್ತಲ್ಲ. ಹಂಗಿದ್ರೆ ಈಗ ನಿನಗೆ ಬೇಕಾನ? ಬೇಕಾರಿ ನಮಗೆ ಆಸೆ ಇರಂಗಿಲ್ಲ. ನಾವು ತೊಗೋಬೇಕು, ಮಾಡಬೇಕು, ನಮ್ಮ ಮನೆಯಾಗ ಇರ್ಬೇಕು, ನಾವು ಮಂದಿ ಮನೆಗೆಲ್ಲ ನೋಡ್ತಿರ್ತೀವಿ. ನಮ್ಮ ಮನೆಗೆ ಬಂದಿರ್ಬೇಕು ಅನ್ನೋ ಆಸೆ. ಏನು ಚೀಲ್ದಾಗ ಇಟ್ಕೊಂಬರೋಣ? ಅದನ್ನು ಚೀಲ್ದಾಗ ಬರಂಗಿಲ್ಲ ಅದು. ಗಾಡಿ ಬರ್ತದೆ ಹೌದು. ಆದ್ರೆ ಆಯ್ತು ವೆರೈಟಿ ಬ್ಯಾಗ ತೊಗೊಳ್ತಾಳ, ಬ್ಯಾಡ ವೆರೈಟಿ ಬ್ಯಾಗ್ ಅಂದೆ. ನೋಡ್ರಿ ಹೋಗೋಣ ಪಟ್ ಹಂಗಂದ್ರೆ ಅವರು ಬಂದ್ರೆ ಆಟೋದಾರ. ಮತ್ತು ನಾವು ಅಲ್ಲಿ ಹೋಗಿ ವಾಪಸ್ ಬರ್ಬೇಕಂತ ಹೇಳಿದ್ರೆ ನಿನ್ನ ಒಂದು ತಾಸಿನ ಮ್ಯಾಗ ಬೇಕೀಗ. ಸಿಲಿಂಡರ್ ತೊಗೊಕೊಂಡು ನೆನಪು ಮಾಡಿ ಸಿಲಿಂಡರ್ ತಗೋಬೇಕಲ್ಲ, ನಮ್ಮರ ಮನೆಗೆ ಇಟ್ಟು ಹೋಗ್ಬೇಕು. ಹೌದು ನೋಡಿ. ಅಂದ್ರೆ ನಮ್ದು ತುಂಬಿದ್ದು ಸಿಲಿಂಡರ್ ಮೊನ್ನೆ ಬಂದೈತಿ, ಅದು ಆಪಾರ್ದ ಖಾಲಿ ಆಗೋದಿತ್ತದ. ಅದಕ್ಕೆ ನಾ ಏನಂದೆ, ಆಪ ಈಗ ನಮ್ದು ಬಂದೈತಿ, ನಿಮ್ದು ಏನಾರು ಹಂಗ ಏನಾರು ಖಾಲಿ ಆತಂದ್ರೆ ನೀವು ನಮ್ಮ ಸಿಲಿಂಡರ್ ಹಚ್ಕೋರಿ, ನಿಮ್ಮ ಸಿಲಿಂಡರ್ ಬಂದ ನಾ ತೊಗೊತೀನಿ, ಈಗ ಹೆಂಗಿದ್ರೆ ನಮ್ದು ಐತೆ ಅಂತ ಹೇಳಿದ್ದೆ ನಾನು. ಅದು ಬಂದೈತೆ ಇಲ್ಲ ಕೇಳಿಲ್ಲ ನಾನು ಅವ್ರಿಗೆ. ಬಂದ್ರೆ ಬರಲಿ ಬಿಟ್ರು ಬಿಡ್ಲಿ, ಅವ್ರದ್ದು ಬಂದಾಗ ನಮಗೆ ಖಾಲಿ ಸಿಲಿಂಡರ್ ಬೇಕಲ್ಲ, ಇದನ್ನಲ್ಲಿಟ್ಟು ಹೋಗೋಣ ನೋಡ್ರಿ ನಾವು. ಹಂಗೆ ಮಾಡೋಣ ನೋಡ್ರಿ. ಒಂದು ಪಟ್ ಹಂಗಂದ್ರೆ ಆಟೋದವ್ರು ಬರಾಕತ್ತಾರಂತೆ. ನೋಡ್ರಿ ಹೋಗೋಣ. ಶರ್ಟ್ ಇದಾಕತ್ತಾರ ನೋಡ, ಶರ್ಟ್ ಮಾಡಿ ಇಟ್ಕೊಬೇಡ್ರಿ. ತಗೊಂಡಿಲ್ಲ, ಇದಕ್ಕೆ ಹೊಂಟು ಮಾರ್ಕೆಟಿಗೆ ಹೋಗಿ ಅದನ್ನ ಸಿಲಿಂಡ್ರಲ್ಲಿ ಇಟ್ಟಾಗುತ್ತೆ ಸೀರೆ. ಅಂಗಡಿಗೆ ಹೊಂಟ್ರಾಮ ತೆಗದ್ರೇನ್ರಿ ಸಾಮಾನು? ಬಂದಿಲ್ಲೇನ್ರಿ ಇನ್ನೂ ರಿಕ್ಷಾ? ಅವು ತಾಜಾ ಅದಾವಲ್ರಿ ಇವತ್ತು? ಇಟ್ರೆ ಹಾಂ ಬಂದ್ಮೇಲೆ ಹೇಳೋಣ ಬರ್ರಿ. ತೊಗೊಂಬಂದ್ಮೇಲೆ ಏನು ತಡ್ರಿ ತೊಗೊಂಬರಕ್ಕೆ ಹೊಂಟಿ. ಏನು ತರಕ್ಕೆ ಅಲ್ಲೇ ಅಲ್ಲಿ ಅಂಗಡಿ ಕಡೆ ಕುಂತಿರ್ತಾರಲ್ಲ, ತೋರ್ಸಿ ಹೋಗೋಣಂತ್ರಿ ತೊಗೊಂಬಂದ್ಮೇಲೆ. ಹೌದಾ? ಹಾಂ ಬರ್ತೀಯ? ಹುಬ್ಳಿ ಬರ್ತಿ? ಬಾ ಮತ್ತೆ ತಗೊಂಡು ಬಾ ಮತ್ತೆ ಜಲ್ದಿ. ಹಾಂ ಚಪ್ಪಲ್ ಹಾಕೊಂಬ. ಹಾಂ ಬೆಲ್ಲದ ಕಟ್ಟಿ ನೋಡಲ್ಲಿ
ಗಲ್ಲದ ಕಂಟಿ ಬಾಯ್ ಮಾಡ್ರಿ ಹೇಳ ಕಟ್ಟಿಗೆ ಮೀಟಿ ಮೀಟಿ ತಗೋರ್ಮ ದುರ್ಗದ ಬಲ್ಲಿ ಬಂದಿರ್ತಲ್ರಿ ಅದನ್ನ ಹೇಳಕತ್ತಾರ ಅಣ್ಣ. ಹಂಗೆ ಬಂದಿರಂಗಿಲ್ಲ ಅದು ಇದು ಅಂತಲ್ಲ ಬಟರ್ ಮಾರ್ಕೆಟ್ ಅದಂತೂ ಆ ಹುಬ್ಳ್ಯಾಗಿಂದ ರೋಡ್ ಎಲ್ಲ ಆಗ ಮಟನ್ ಟ್ರಾಫಿಕ್ ರೋಡ್ ಎಲ್ಲಿ ಬೇಕಲ್ಲಿ ಅಲ್ಲಿ ಮೇನ್ ರೋಡ್ ಟ್ರಾಫಿಕ್ ಇರ್ತದಂತ ಇಲ್ಲಿ ಒಳಗೆ ತೊಗೊಂಬರ್ತಾರ ಗಾಡಿ ಈ ಒಳಗೆ ಏನಂತ ಹೇಳಿದ್ರೆ ಸಣ್ಣ ಮಸಾಲ ಹೋಯ್ತಲ್ಲ ಅದೆಲ್ಲ ರಿಪೇರಿ ಮಾಡತ್ತೆ ಹೊಸದಾಗಿ ಮಾಡತ್ತ ರೋಡ್ ಅದಾಗೋ ಗಾಡಿ ಹೋಗಾಕ ಬರಾಕ ಭಾಳ ಪ್ರಾಬ್ಲಮ್. ಇಲ್ಲಿ ನಿಂತರ ಚಾಲು ಹೋದಿಲ್ಲ ದುರ್ಗದ ಬೈಲ್ ಮಾರ್ಕೆಟ್. ಟೈಮ್ ನೋಡಿ ಆದ್ರೆ ಸ್ವಲ್ಪ ಗದ್ಲು ಕಡಿಮೆ ಇರ್ತದ್ರಿ. ಇವತ್ತು ಬುಧವಾರ ಅಲ್ಲ ಅಂಗಡಿ ಸ್ವಲ್ಪ ಬಂದಿರ್ತಾವ. ಇವು ಹೊರಗೆ ಹಚ್ಚಿದ ಮಾಲೆಲ್ಲ ಹಚ್ಚಿರ್ತಾರೆ. ಹೋಲ್ಸೇಲ್ ಅಂಗಡಿಗಳೆಲ್ಲ ಇವತ್ತು ಬಂದಿರ್ತಾವು ಬುಧವಾರಕ್ಕೊಮ್ಮೆ ಅಷ್ಟೇ ರೀ. ಮತ್ತೆ ಹೋಲ್ಸೇಲ್ ಅಂಗಡಿ ಅಂತ ಹೇಳಿದ್ರು ಏನು ಬಟರ್ ಮಾರ್ಕೆಟ್ ಐತಲ್ಲ ಅಲ್ಲಿಗಂತೂ ಕಂಪ್ಲೀಟ್ ಬಂದಿರ್ತದೆ ಅದು ಇಲ್ಲೆಲ್ಲ ಬಂದಿರಂಗಿಲ್ಲ. ಬುಧವಾರದಲ್ಲಿ ಯಾವಾಗ ಯಾಕಂದ್ರೆ ದಿನ ವ್ಯಾಪಾರ ಇರುತ್ತೆ. ಬಟರ್ ಮಾರ್ಕೆಟ್ ಮಾತ್ರ ಕಂಪ್ಲೀಟ್ ಬಂದಿರೋದು. ಮಾವಿನಕಾಯಿ ತಂದ ನೋಡು ಮೂಗ್ಮಾನ್ಕಾಯಿ ಸಾಲಾಗ ಬಂದು ಆಮ್ಚೂರು ಆಗ್ತೈತಿ. ಕರೆದ್ರು ಬರಲಿಲ್ಲ. ನೋಡ್ರಿ ಒಳಗೆಲ್ಲ ಬಂದು ಹೂ ಎಷ್ಟು ಫ್ರೆಶ್ ನೋಡ್ರಿ ತಿಂತವ್ರಿ. ಹಬ್ಬ ಐತೇನು ಈಗ ಯಾವ್ದಾರ ಸದ್ಯ? ಅರೆ ಹಬ್ಬ ಐತಿ ಯಾವ್ದಾದ್ರೆ ಹೂವು ಆಮೇಲೆ ಎಲ್ಲ ಹೂ ಹಚ್ಚಾರಲ್ಲ ಗೊತ್ತಿಲ್ಲ ನನಗೆ ಯಾವ ಹಬ್ಬ ಐತೆ ಅಂತಂದು ಹೇಳಿ. ಸೇವಂತಿಗೆ ಹೂವು ಬಾಳೆಹಣ್ಣು ಬಾಳೆಕಂಬ ಎಲ್ಲ ಹಚ್ಚಾರ. ಅಲ್ಲೇ ಹೋಗ ನೋಡಿ ಅಂಗಡಿಗೆ. ಇಲ್ಲಿ ಬಂದೇವು ಅಂದ್ರೆ ಹೂವಿನ ವಾಸನೆ ಹೆಂಗೆ ಗಮ್ಮತ್ತ ನೋಡಿ. ಇನ್ನೊಮ್ಮರು ಫಸ್ಟ್ ಇಲ್ಲಿ ಬಂದೀವ್ರಿ ನಾವು. ಇಲ್ಲಿ ಅಂತ ಒಳಗ ನೋಡೋಣ ತಗೊಂಡು ಹೋಗೋಣಂತ್ರಿ. ಅಲ್ಲಿ ಬರ ಮುಂದದ ಬೇಡ ಬೇಡ ಫ್ರಿಜ್ ಒಳಗೆ ಐತಲ್ಲ ಇಡೋದು. ಚಮಚ ಏನು ಪಾನ ತೊಗೊಂತೀಯ? ಇದು ತೊಗೊಂತಾನ ಇದಕ್ಕೆ ಏನಂತಾರಲ್ಲ? ಹಾಂ ಮ್ಯಾಶ್ ಇದು ತೊಗೊಂತೀಯ? ನೋಡಾಕತ್ತೆ ನೀವು ಬರೀ ಇದು ಐಸ್ ಕ್ರೀಮ್ ಮಾಡೋದು ಅವು ಏನಿದಾವೆ ನೋಡ್ದಾಗ ಸಿಗ್ತಾವೆ. ಏನಂದ ನೀನು ಎಕ್ಸ್ರೇ ಮಾಡುವು? ಏನು ಎಕ್ಸ್ರೇ ಮಾಡುವ ನೀನು? ನೀವು ಮಾಡ್ತಿಲ್ಲ ಬರೀ ತಿಂತೀಯಲ್ಲ. ತಗೋ ಹಂಗಂದ್ರೆ ಈಗ ತೊಗೊಳ ನಿಪ್ಪಲ್ಲ ಚಲೋ ಐತೆ ನೋಡು. ಕುಂದ್ರಂಗಿಲ್ಲ ಕುಂದ್ರದ ಯಾಕೆ ಕುಂದ್ರಂಗಿಲ್ಲ? ಎಲ್ಲ ಫಿಟ್ ಹಾಕೈತಿ ರಬ್ಬರಿ ಅದ ಹಿತ್ತೈತಿ ಹಿಂಗೆ. ಹೆಂಗ ಕಪ್ಪು ಐತಿ ಅದ್ರಾಗ ಸ್ಪೂನು ಐತಿ ಸ್ಮೈಲಿ ಐತಿ ಅದು. ಬ್ರಷ್ ತೊಗೊಂತೇನ? ತೊಗೋಬೇಕು ಅದ ನೋಡಕತ್ತ ಚಲೋ ಐತಿ ಚಲೋ ಐತಿ. ಏನು ಗೊತ್ತೇನ ಬ್ರಷ್ ಒಳಗೆ ಇದ್ರ ಬ್ಯಾಕ್ ಸೈಡ್ ನೋಡ್ಬೇಕು. ಹಿಂಗೆ ಇದಕ್ಕೆ ಗೆರಿ ಇರ್ಬೇಕು. ಅಡಿಗೆ ತಿಕ್ಕೊಳಕ್ಕೆ ಚಲೋ ಆಕೈತಿ. ಹೌದಾ? ಇದು ಪ್ಲಾಸ್ಟಿಕ್ ಇದು ಇಲ್ಲ ಅಂಥ ಪದೇನು ಇದು ಇಲ್ಲ. ಇದು ನಮ್ಮ ಕಡೆ ಐತಲ್ಲ ಅದು ಕ್ವಾಲಿಟಿ ಐತಲ್ಲ. ಇಂಥ ಕ್ಲಿಪ್ ತೊಗೋಬೇಕಂತ ಹೇಳಿದ್ರೆ ಕ್ವಾಲಿಟಿ ಬೇಕು.
ಸ್ವಲ್ಪ ರೊಕ್ಕ ಹೆಚ್ಚಿಗೆ ಅದು ಕೊಟ್ಟಿಲ್ಲ, ಕ್ವಾಲಿಟಿ ಇರಬೇಕು. ಇವೇನು ಹಾಕೋ ಅಂತ ಹೇಳಿದ್ರೆ ಬಿಸಿಲಿಗೆ ಮುರ್ದ ಬಿಡ್ತಾವೆ ಇವು. ಅದ್ರಾಗ ಈಗ ಭಾಳ ಕೆಟ್ಟ ಬಿಸಿಲು ಐತಿ. ತಗೋ. ಈ ಸೆಕ್ಷನ್ ಒಳಗೆ ಏನಾರ ತಗೋಲಿ 30 ರೂಪಾಯಿ ಇಲ್ಲ ಐತಿ. ಇಲ್ಲಿ ಎಲ್ಲ ನಮೂನಿ ಫ್ರೂಟ್ಸ್ ಅದಾವು. ಸುಮ್ಮನೆ ಹೆಂಗೆ ನಾವು ಪ್ಯಾರ್ಲನ್ ಇದೆ ಹಾಂ ರೀ, ಹೌದೇನ್ರಿ? ಈಗ ನಾವು ದಾಳಂಬ್ರಿ ಅಂತ ಹೇಳ್ತೀವಿ. ಜಾಸ್ತಿ ಜಾಗದಾಗ ದಾಳಂಬ್ರಿ ಅಂತ ಚಲೋ ಅಂತ ಹೇಳ್ತಾರಲ್ಲ ಅದು. ಎಷ್ಟು ಅದ? 2-3 ಕೆ ಜಿ ಏನು? ಹಾಂ, ಅರ್ಧ ಕೆ ಜಿ ಅಣ್ಣ. ಇವೇನ್ರಿ ಹಣ್ಣು? ಅವಕಾಡು ರೀ, ಹೆಸರು ಬರ ಐತಿ ಬಿಡ್ತದ. ಆಫ್ರಿಕಾದೇನ್ರಿ ಅದೇ? ತೊಗೊಂತೇನ? ಇಂಪಾರ್ಟೆಂಟ್ ಅಂತ ನೋಡೋದೆ ಆಫ್ರಿಕಾದಂತೆ. ಏನು ಆಮ್ಚೂರು ಇಲ್ಲ ಅಂತಲ್ಲ? ಅಂಗಡಿ ಒಂದು ಇಲ್ಲ, ಜಗ್ ಗಾಡಿ ಇರ್ತಿದ್ದು, ಒಂದು ಗಾಡಿ ಇಲ್ಲ. ಅಲ್ಲ ನೋಡೋಣ. ಅಲ್ಲಿ ಇರಂಗಿಲ್ಲ, ಹೆಚ್ಚಿಗೆ ಅಂಗಡಿ ಐತಲ್ಲ, ಒಂದು ಅಂಗಡಿ ಇರುತ್ತೆ ಫಿಕ್ಸ್. ಇಲ್ಲಿ ಮುಂದೆ ಫಿಕ್ಸ್ ಇರುತ್ತೆ ಒಂದು ಅಂಗಡಿ ಅಂತೂ ಅಲ್ಲಿ ಹೆಚ್ಚಿಗೆ ಇರ್ತೈತಿ. ಮುಡ್ಕಿವೆಲ್ಲ ಇಲ್ಲಿ ಬಂದು ಇಲ್ಲ. ಬಂದ ಆಟೋ ಬಂದವ್ರೆ, ಇದೆ ಆಟೋ ಹತ್ತಿರ ಅಂತಂದ್ರೆ. ಜಗ್ಗೆ ಹುಬ್ಳಿಗೆ ಬೇಕಾದಾಗ ಬರಲಿ, ಮಾರ್ಕೆಟ್ ಮಾತ್ರ ಖಚಾ ಖಚ್ ಕಿಚಾ ಪಿಚ್. ಡೈಲಿ ಮಾರ್ಕೆಟ್ ನೋಡಿದ್ರೆ, ಡೈಲಿ ಮಾರ್ಕೆಟ್. ಇವತ್ತಿಲ್ಲ ಅನ್ನಂಗಿಲ್ಲ. ಹೆಂಗದು ಗೊತ್ತೇನೆ ಇದು? ಅಲ್ಲಿಂದ ಎಂಟ್ರೆನ್ಸ್ ಹಿಂಗೆ ರೌಂಡ್ ಐತಿ ಇದು. ಹೇಗೆ ಹಂಪ್ಸ್ರಿ ಅಲ್ಲ, ಸ್ವಲ್ಪ ಆಟೋ ಸ್ಟಾಪ್ ಮಾಡ್ರಿಪ್ಪ. ನಮ್ಮ ಸಾನೆ ಅಲ್ಲಿಕ್ಕಂದ್ರೆ ಮತ್ತೆ ಬಿಡಂಗನೇ ಇಲ್ಲ. ಅಲ್ಲಿ ಮಟ್ಟ ಹೋಗಿರಿ ನೀವು ಹಂಪ್ತರಿಲ್ಲ ಅಂಥೇಳಿ ಅವ್ರಿಗೆ ಹೇಳಿದ್ರೆ ಗೊತ್ತಾಗಂಗಿಲ್ಲ. ಅಂಗಡಿ ಇಲ್ಲ ಅಂದ್ರೆ ಕೇಳಂಗಿಲ್ಲ ಅವ್ರು. ಅವ್ರಿಗೆ ನಂಬಿಕೆ ಬರಂಗನೇ ಇಲ್ಲಲ್ಲ, ಹೌದಿಲ್ಲ? ಯಾಕಂದ್ರೆ ಅವ್ರು ನೋಡಿರ್ತಾರೆ ಹುಬ್ಳ್ಯಾಗ ಒಂದು 20 ಅಂಗಡಿ. ಹಿಂಗಾಗಿ ಅವ್ರಿಗೆ ನಂಬಿಕೆ ಬರೋಂಗಿಲ್ಲ. ಎಲ್ಲಿ ಸಿಗ್ತಿರಪ್ಪ ಕಡಿಕೆ ತಗೋ. ಎಷ್ಟು ತೊಗೊಂತೀಯ? ನೋಡ್ರಿ ಹೆಂಗದ ಆಮ್ಚೂರ್. ಇದು ಮಾವಿನಕಾಯಿ ಇದೆ, ಇದು ನೆಲ್ಲಿಕಾಯಿ ಇದೆ, ಇದು ಕವಳಿ ಹಣ್ಣು. ಇದೇನು ಗೊತ್ತಾಗ ನಮಗೆ ಕ್ಯಾ ತೊಗರಿ ಮೇ ನಿಮ್ಮಕ್ಕೆ ಅವಲೇಕ್ ಯಾವ? ಹಾಂ, ಅವಲೆ ಅಂತ ತಗೊಂಬೇಡ. ಅಂಗಡಿಯಾಗ ಆಗಿಲ್ಲ, ಇಲ್ಲದಾರೆ ಇಲ್ಲಿ ತಗೋಬೇಡ. ಈಗ हाँ वीडियो बनाते हैं, इन्हें भारी होता है। क्या तेरा नाम है? हाँ, क्या उसका नाम है? जुनियन है। ಹೆಂಗಂತ 100 ಒಂದು 4 ತೊಗೊಂಡು ಹಂಗಂದ್ರೆ ಇಲ್ಲ, 2 ಕೈ ಹಿಡ್ಕೊಳಕ್ಕೆ 2 ತೊಗೊಳಕ್ಕೆ. ನಮಗೆ ನೋಡ್ಯಾರ ಅನ್ನಕ್ರ ಸ್ಮೈಲ್ ಮಾಡೋದಂತ ತಗೊಂಡು ನೀವು ನಾವು ನೋಡ್ತಿದ್ವಿ ಯಾರು ಇರ್ಬೋದು ಅಂತೇಳಿ. ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ, ನಮಗೆ ನೋಡಿ ಯಾರು ನಕ್ರ ಅಂತ ಹೇಳಿದ್ರೆ ಅದು ಸಬ್ಸ್ಕ್ರೈಬರ್ ಅಂತ ಅನ್ಕೊಂಡ್ಬಿಡ್ತೇವೆ ನಾವು. ಈಗ ನೋಡಿ ಒಂದು 3-4 ಮಂದಿ ಬಟ್ಟಾದ್ರಿ. ಏನು ಮಾಡ್ತಾರಂದು ಹೆಂಗಂದೆ. ಇದು ನೋಡ ಫುಡ್ ಸೆಂಟ್ರ್. ಶಾ ಬಜಾರ್ ಫುಡ್ ಸೆಂಟ್ರ್ ಇದೆ. ಆ ಕಡೆ ಏನೈತಲ್ಲ ದುರ್ಗದಲ್ಲಿ ಫುಡ್ ಸೆಂಟ್ರ್ ಅದ. ಇದು ಫುಡ್ ಸೆಂಟ್ರ್. ಆಮ್ಯಾಗ ಇಲ್ಲೆಲ್ಲ ಪೂರಾ ಹೋಟೆಲ್ ಇಲ್ಲಿಂತ್ರ. ಹಾಂ, ಬರೀ ಚಿಕನ್ ಕೀಮಾ, ಚಿಕನ್ ಕುರ್ಮಾ, ಚಿಕನ್ ಲಾಲಿಪಾಪ್, ಚಿಕನ್ ಎಗ್, ಚಿಕನ್ ಮಸಾಲ, ಚಿಕನ್ ಕಾವು ಚಿಕನ್, ಪಕಾವ್ ಚಿಕನ್, ಸಮೋಸಾ ಚಿಕನ್ ಆಗಿರತ್ತಲ್ಲ. ಹುಬ್ಳಿದು ಫೇಮಸ್ ಹೋಟೆಲ್ ನೋಡಿದೆ, ತಗಡಿ ಬಿರಿಯಾನಿ ಅಂತೇಳಿ. ಅಣ್ಣ ಯಾವ ಅಂಗಡಿ ಮುಂದೆ ಗದ್ದ ಎತ್ತೈತೋ ಇಲ್ಲೋ ಗೊತ್ತಿಲ್ಲ, ಬಾರ್ ಅಂಗಡಿ ಮುಂದೆ ಮಾತ್ರ ಅಲ್ಲ ಏನಿರ್ತೈತಿ. ಹೌದಿಲ್ಲ? ಹಾಂ ರೀ, ಹಾಂ, ಗೌರ್ಮೆಂಟಿಗೆ ಭಾಳ ಲಾಭ ಐತೆ ಅಂತ ನಿಂತ್ರ.
ನಾನು ಮಾಡೇನ ನಾನು ಹಂಗಂದ್ರೆ ಮತ್ತೆ ಡಬಲ್ ಲಾಭ ಆಕೈತೆ ಅದು ಸರ್ ಮುಂತವ್ರಿ ಹಿಂಗೆ ತಮ್ಮನ್ನ ನೋಡಿ ಬಲಗಾಲಿಡ ಒಳಗೆ ಬಲಗಾಲಿಡ ಹಾಂ ಲಾಸ್ಟ್ ಟೈಮ್ ನಾವು ಬಂದು ಏನು ಇದು ತೊಗೊಂಡಲ್ಲ ಫ್ರಿಜ್ ಇದು ಅಂಗಡಿಯಾಗಿಂದ ಫ್ರಿಜ್ ಮಾತ್ರ ಭಾರಿ ಐತಿ ಹೀಗಾಗಿ ಮತ್ತೊಂದು ಇದು ಅಂಗಡಿಗೆ ಬಂದು ನಾವು ಆದ್ರೆ ಈ ಸಲ ಬಂದಿದ್ದು ನಾವು ಫ್ರಿಜ್ ತೊಗೊಳಕ್ಕಲ್ಲ ವಾಷಿಂಗ್ ಮಷಿನ್ ತೊಗೊಳಕ್ಕೆ ನೋಡ್ರಿ ಫ್ರಿಜ್ छोटा पैकेज बड़ा धमाका ಇರಬೇಕು पूरा ये करके देखिए छोड़ता वो देखिए उसमें डालना इसमें कैसा है एक तरफ आप वॉश करना ಇಲ್ಲ ವಾಷಿಂಗ್ ಮಿಷಿನ್ ತಮ್ಮನ್ನ ನೋಡಿದ ಹಂಗೆ ವಾಷಿಂಗ್ ಮಿಷಿನ್ ಅದು ವಾಷಿಂಗ್ ಮಿಷಿನ್ ಇದು ಇಂಟೆಕ್ಸ್ ಕಂಪ್ನಿ ಇದೆ इंटेक्स अच्छा वाला कैसा है इसमें कंपनी ಇದು ಫುಲ್ ಹಾರ್ಡ್ अंग नहीं ಇದೆ इसमें ब्रश भी रहता है यहाँ पे कॉलर्स वगैरह को कुछ हो तो उसमें ये होता इन्हें आप आराम से इसमें बिस्तर धो सकते हैं क्योंकि 9 kg का है ना ನೋಡ್ರಿ 9 kg ಐತೆ ಅಂತ ಇದು ಫುಲ್ ಹೆವಿ ಅಂತ ಇದನ್ನೇ इसमें दो ये मोटर्स आते हैं ಕೌದಿ ಚದರ್ ಗಿದ್ದರ್ ಒಗಿಬೇಕಂತ ಹೇಳಿದ್ರೆ ಅದು एक के साथ में रफ एंड टफ यूज भी कर सकते हैं ये ರಫ್ ಆ್ಯಂಡ್ ಟಫ್ ಅಂತ ನೋಡಿದ್ವಿ इसका भी अच्छा है मतलब ये भी अच्छी कंपनी है ಅದು 9 kg ಅಂತ ಇದು 7 kg ಅಂತ ರೂಪಾಯಿ ब्रश नहीं आता है मगर यहाँ वो पानी है ना ऊपर से आता है मतलब ये नीचे से जो वॉश करता है उसके बदले में यहाँ से भी पानी रहता है इसमें आपको ब्रश रहेगा ಇದು ನಿನ್ನ ಸರಿ ಹಂಗೆ ಸುಮ್ಮನೆ ಸುಮ್ಮನೆ ಕಲ್ಮೆ ಹಾಕ್ಕೊಂಡು ಹೋಗಿ ಈಗ ಯಾವುದಿರಲಿ 9 kg ಇರಲು 7 kg ಇರಲಿ ಅವ್ರಂತಾರ 9 kg ತಗೋರಿ ಅದ್ರೊಳಗೆ ಆದ್ರೆ ಒಮ್ಮಕ್ಲೆ ಒಂದು 10 ಜೋಡಿ ಏಕ 10 ಜೋಡಿ 10 ಜೋಡಿ ಅರ್ಬಿ ಒಂದು 3-4 ಕೌದಿ ಹಾಕ್ಬೋದು 10 ಜೋಡಿ ಅರ್ಬಿ ಅಷ್ಟ ಹಾಕದ ಆಮೇಲೆ अरे बेडशीट वगैरह भी आप आराम से धो सकते हैं ज्यादा इसमें कैपेसिटी कम है इसमें भी धो सकते हैं एक ही पकड़ದಾಗ बेडशीट बड़ा वाला रहे तो हाँ एकदम बड़ा वाला रहता है तो आराम से हो जाता है हाँ हाँ छोटे रहे तो छोटे रहे तो आप आराम से 6 7 8 तक डाल सकते हैं ಈಗ ನೀ ಅದ್ರೊಳಗೆ ಕುಂತಂಗೆ ಹೋಗೈತಿ ಅದು ಗೊತ್ತಾಗಲ್ಲ ನನಗೆ ನಾ ಕುಂದ್ರಂಗಿಲ್ಲ ಅದ್ರೊಳಗ ಅರ್ಬಿ ಹಾಕ್ತಿವ್ರಿ ಅದ್ರಾಗ ಅರ್ಬಿ ಹಾಕೋದನ್ನ ಹಾ ಶಿಮ್ಮು ಅವ್ರ ಮನ್ಯಾಗ ಐತಲ್ಲ ವಾಷಿಂಗ್ ಮಿಷಿನ್ ಹಂಗೇನ ಇದು ನನಗೆ ಗೊತ್ತಿಲ್ಲ ತಮ್ಮನ ವಾಷಿಂಗ್ ಮಿಷಿನ್ ಅಂತ ಹೇಳಿದ್ರೆ ಈ ಕಂಪ್ನಿ ಐತಲ್ಲ ಇದು ವೋಲ್ಟಾಸ್ ಕಂಪ್ನಿ वोल्टास टाटा का है सर ಇದು 7 kg ಅಂತೆ 7 kg ಇದು ಕಿನ್ ಸ್ಟಾರ್ किंग स्टार है 9 kg ಹಾಂ ಇದು 9 kg ಇದು 7 kg मैडम इसका क्या पड़ता है कम हो जाएगा सर आप पहले चेक कर लीजिए मैं आपको रिजनेबल प्राइस लगा के दे दूँगी ಈಗ ಚಲೋ ನೋಡಿ एकदम ಸೌಂಡ್ ಐತಿ ಫುಲ್ ಸ್ಮಾಲ್ इसमें सिर्फ धोने का इसमें सिर्फ धोने का इसमें वो ये नहीं आता निचोड़ने का नहीं आता उसमें रहता ना ड्राइन करने का आपको ये वो ऑप्शन है इसमें खाली धोने का है खाली धोने का आप धो के बाद में निकालिए अब आमेಲೆ डाल सकते निचोड़ने हैं का, डाल आमेಲೆ सकते हैं हाँ ಇದು ಧೋನೆ ಹೋಗ್ತದೆ ಇದು ಬೇಡ ಸರಿ ಇಲ್ಲ ಅದು ಬೇಡ ಇದು ಹೋಗ್ಯದ ಅಷ್ಟೇ ಅಂತ ಆಮೇಲೆ ನಾವು ಬಟ್ಟೆ ತಗೊಂಡ್ ಮತ್ತೆ ಹಿಂಡಿವ್ ನಾವು ಒಣ ಹಾಕೋದು ಆಗತ್ತಲ್ಲ 7 kg 9 kg ಅದು ಅಡ್ಡಿ ಅಲ್ಲ तो देखिए ಏನು ಫೈನಲ್ ಮಾಡಿದ್ವಿ ಫೈನಲ್ ರೇಟ್ ಹೆಚ್ಚಿಗೆ ಹಾಕತ್ತಾರ ಅವ್ರು ಅದನ್ನ ಡಿಸ್ಕಸ್ ಮಾಡಕತ್ತೀವಿ ನಾವು ನಮ್ಮ ರೇಟಿಗೆ ಈಗ ಕೊಡ್ತಾರ ಅಂತ ಹೇಳಿದ್ರೆ ಕುತ್ಕೊಂಡು ಹೋಗ್ಬಿಡೋದು ಇವತ್ತು ಹೂವಿನ ಹಡಗಲಿ ಸೋನುಂದ ಬರ್ತ್ಡೇ ಐತಿ ವಿಶ್ ಯು ಹ್ಯಾಪಿ ಬರ್ತ್ಡೇ ಸೋನು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಸೋನು ನೀನು ಯಾವಾಗ್ಲೂ ನಗನಗತ್ತ ಖುಷಿಲಿಂತ್ರ ಹಿಂಗೆ ಇರ್ಲಿ ಅಂತೇಳಿ ನಾನು ದೇವ್ರ ಕಡೆ ಬೇಡ್ಕೊಂತೀನಿ